ಇದು ಡಿಜಿಟಲ್ ಸಾಕ್ಷ್ಯಗಳನ್ನ ಏನೆಲ್ಲ ಪಾಕಿಸ್ತಾನದಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋದನ್ನ ನಾನು ಹೇಳಿದೆ. ಅಂದ್ರೆ ನೂರಕ್ಕಿಂತಲೂ ಹೆಚ್ಚು ರಾಜತಾಂತ್ರಿಕರನ್ನ ನಿನ್ನೆ ವಿದೇಶಾಂಗ ಇಲಾಖೆ ಕಾರ್ಯಾಲಯಕ್ಕೆ ಕರೆಸಿ, ಇನ್ಕ್ಲೂಡಿಂಗ್ ಚೀನಾ, ಅಮೆರಿಕ, ಎಲ್ಲರಿಗೂ ಅದನ್ನು ಹೇಳುತ್ತೆ. ನೋಡಿ, ಇವ್ರು ಮಾಡಿದ್ದಾರೆ, ಇವ್ರು ತಪ್ಪು ಮಾಡಿದ್ದಾರೆ, ಇವ್ರು ತಪ್ಪು ಮಾಡಿದ್ದಾರೆ, ಇವ್ರು ತಪ್ಪು ಮಾಡಿದ್ದಾರೆ, ಇದಿದೆ ಅಂತ ಹೇಳಿ. ಒಂದು ಡಿಜಿಟಲ್ ಸಾಕ್ಷ್ಯಗಳು ಅಂದ್ರೆ ಕರಾಚಿಯಿಂದ ನೇರವಾಗಿ ಅದಕ್ಕೆ ಆರ್ಡರ್ ಇತ್ತು, ಹೇಗೆ ಮುಂಬೈ ಬ್ಲಾಸ್ಟ್ ಅಂತೇಳಿ. ಇನ್ನೊಂದು ಸ್ವಾರಸ್ಯಕರ ವಿಚಾರ ಹೇಳ್ತೀನಿ ವೀಕ್ಷಕರು, ಯಾಕಂದ್ರೆ ಈಗ ಎನ್ಐಎ ಬಂದು ಎಲ್ಲರ ಹತ್ರ ಮಾತಾಡ್ತಿದ್ದೆಲ್ಲ, ಎಲ್ಲ ಮಾಹಿತಿಗಳನ್ನು ಕೊಡಬೇಕು ನೀವು. ಈಗ ಪಲ್ಲವಿ ಅವರು ಮಾತಾಡೋದು, ನೀವು ಮಾತಾಡಬೇಡಿ, ಮತ್ತೊಂದಂತ ಮಾತಾಡ್ತೀರಿ. ಪಲ್ಲವಿ ಅವರು ಮಾತಾಡಿದ್ರೆ ಅಲ್ಲಿ ನಡೆಯುವಂಥದ್ದು ಏನೆಲ್ಲ ಆಗಿದೆ ಅಂತ ಹೇಳಿ ಇಂಚಿಂಚು ಮಾಹಿತಿಗಳನ್ನು ಕೊಡಬೇಕಾಗುತ್ತೆ. ಒಂದು ಫೋಟೋ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರು. ಒಂದು ಇನ್ನು ತಗೊಳ್ಳಿ, ಈಗ ನಿನ್ನೆ ಒಂದು ಯಾರೋ ಒಬ್ಬ ಏನೋ ಅಲ್ಲಿ ಜೋಕಾಲಿಯಲ್ಲಿ ಆಡ್ತಿರ್ಬೇಕಾದ್ರೆ ಹಿಂದ್ಗಡೆಯಿಂದ ಇದೆಲ್ಲ ಸಾಕ್ಷ್ಯಗಳು ಒಂದು. ಆಮೇಲೆ ಆ ಫೇಸು ಮತ್ತೊಂದೆಲ್ಲ ಬರುತ್ತೆ. ಏನಾಗಿದೆ, ಈ ಪೆಹಲ್ಗಾಮ್ನಲ್ಲಿ ಒಬ್ಬ ನಿವೃತ್ತ ಕರ್ನಲ್ ಕೂಡ ಇದ್ರಂತೆ. ನಿವೃತ್ತ ಕರ್ನಲ್ ಒಬ್ರು ಇದ್ರಂತೆ, ಭಾರತೀಯ ಕರ್ನಲ್ ಒಬ್ರು ಇದ್ರಂತೆ. ಅವ್ರ ಫ್ಯಾಮಿಲಿ ಸಮೇತ ಇದ್ರು. ಆ ಫ್ಯಾಮಿಲಿಯನ್ನ ಸೇಫ್ ಮಾಡಿದ್ರು, ಅನೇಕರನ್ನ ಸೇಫ್ ಮಾಡಿದ್ರು. ಮತ್ತು ಅವರು ಹೆಚ್ಚಿನ ಮಾಹಿತಿಯನ್ನು ಈಗ ಕೊಡ್ತಾ ಇದ್ದಾರೆ ನಮ್ಮ ಸೇನೆಗೆ, ಏನೇನೆಲ್ಲ ಆಯ್ತು ಅಂತೇಳಿ. ಆಕ್ಸಿಡೆಂಟಲಿ ಒಂದು ವಿಚಾರ ನಡೆದೋಗ್ಬಿಡುತ್ತೆ ಅಲ್ಲೊಬ್ರು ಫೋಟೋಗ್ರಾಫರ್, ಸ್ಥಳೀಯ ಫೋಟೋಗ್ರಾಫರ್ ಒಬ್ರು ಇದು ಘಟನೆ ಆದಾಗ ಮರ ಹತ್ತಿ ಕೂತಿದ್ರಂತೆ. ಮರ ಹತ್ತಿ ಕೂತಿ ಅವರು ತುಂಬಾ ವಿಚಾರಗಳನ್ನ ವಿಡಿಯೋ ಮಾಡಿದ್ದಾರೆ. ನೋಡಿ, ಅದೊಂದು ಬಹಳ ಅದ್ಭುತ ವಿಚಾರ. ಈಗ ಸೇನೆ ಅವರನ್ನ ತುಂಬಾ ಮಾಹಿತಿ ಏನ್ ಸಿಗ್ತಾ ಇದೆ ಅಂತೇಳಿ ಕಲೆ ಆಗ್ತಾ ಇದೆ. ವೀಕ್ಷಕರು, ಈ ಬಾರಿ ಏನಾಗಿದೆ, ಮಂಜು ಬಹಳ ಕಡಿಮೆ ಇದೆ ಅಂತೆ ಆ ಭಾಗದಲ್ಲಿ. ಮಂಜು ಕಡಿಮೆ ಇದ್ದ ಕಾರಣಕ್ಕಾಗಿ ನಿಮಗೆ ಮಂಜು ಜಾಸ್ತಿ ಇದ್ರೆ ನಡ್ಕೊಂಡು ಹೋಗೋಕೆ ಅಷ್ಟು ಈಸಿಯಾಗಿ ನಡ್ಕೊಂಡು ಹೋಗಕ್ಕಾಗಲ್ಲ. ಇವರು ಇಲ್ಲಿಂದ ನಡ್ಕೊಂಡು ಈ ಪಾತಕಿಗಳು ಅವರೆಲ್ಲ ಅಬ್ಸರ್ವ್ ಮಾಡಿದ್ದಾರೆ. ಏನು ನೋಡಿ, ಪತ್ತೆ ಹಚ್ಚಿದೀವಿ ಅಂತ ಒಂದೊಂದು ಮನೆಗಳನ್ನು ಕೂಡ ಬಿಡ್ತಿಲ್ಲ. 1500 ಜನರನ್ನ ಬೇರೆ ಬೇರೆ ಕಾರಣಕ್ಕಾಗಿ ವಶಕ್ಕೆ ಪಡೆಯಲಾಗಿದೆ. ಒಂದು 14 ಜನರು ಉಗ್ರರಂತ ಗುರುತಿಸಿಕೊಂಡವರನ್ನ, ಅವರ ಮನೆಗಳನ್ನ ಹೆಂಗೆ ಕಥೆ ಮಾಡ್ತಾರೆ ಅಂತಂದ್ರೆ, ಡೈರೆಕ್ಟ್ ಆಗಿ ಇರುವಾಗಲ್ಲ, ಅಲ್ಲಿ ಅವರ ತಂದೆ ತಾಯಿ ಅವರೆಲ್ಲ ಇದ್ರೆ ಅವರೆಲ್ಲ ಹೊರಗೆ ಕರೀತಾರೆ, ಎಲ್ಲ ಮಾಡಿ ಆಮೇಲೆ ಢಮ್ ಅಂತ ಹೊಡಿತಾರೆ, ಅದನ್ನ ಮನೆಯನ್ನು ಹೊಡಿತಾರೆ. ಇದಕ್ಕೆ ಸಂಬಂಧಪಟ್ಟಾಗಿ ಬಹಳ ಅಚ್ಚುಕಟ್ಟಾಗಿ, ಯಾಕಂದ್ರೆ ಇದು ಏನಾಗುತ್ತೆ ಗೊತ್ತಾ ವೀಕ್ಷಕರ, ನಾಳೆ ವಿಶ್ವಸಂಸ್ಥೆಯಲ್ಲಿ ಯಾವನೊಬ್ಬ ಸಣ್ಣ ಪುಟ್ಟ ಸಿಕ್ಕಿದ್ರೆ ಸಾಕು, ಲೂಪ್ ಹೋಲ್ಸು ಅದನ್ನ ಇಟ್ಕೊಂಡು ಆಟ ಆಡಿಸ್ಬಿಡ್ತಾರೆ. ಸೊ ಹಾಗಿರುವಾಗ ಬಹಳ ರಾಜತಾಂತ್ರಿಕವಾಗಿ, ಆಮೇಲೆ ನಮ್ಮ ದೇಶದಲ್ಲಿ ಗೊತ್ತಲ್ಲ, ನಾವೇ ಕಾಯ್ತಾ ಇರ್ತೀವಿ, ಬೇರೆ ಶತ್ರು ರಾಷ್ಟ್ರಗಳು ಹುಡ್ಕೋದು ಬೇಡ ನೆಗೆಟಿವ್ ಪಾಯಿಂಟ್ಸ್ ಗಳನ್ನ. ಆಮೇಲೆ ಈ ಪಾಕಿಸ್ತಾನ ಅಣುಬಾಂಬು ಏನು ತಯಾರು ಮಾಡಿಲ್ಲ ಅಂತಲ್ಲ, ಅಣುಬಾಂಬ್ ತಯಾರು ಮಾಡಿದಂತ ಆ ಕಳ್ಳ, ಆ ವಿಜ್ಞಾನಿ, ಅದನ್ನ ಉತ್ತರ ಕೊರಿಯಾಗೆ ಪಾಸ್ ಮಾಡಿದ್ದ, ಅವನನ್ನು ತೆಗೆದು ಒಳಗಾಕಿದ್ರು ಅಂತ. ಅದು ಡಿಜಿಟಲ್ ಸಾಕ್ಷ್ಯಗಳನ್ನ ಏನೆಲ್ಲ ಪಾಕಿಸ್ತಾನದಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋದನ್ನ ನಾನು ಹೇಳಿದೆ. ಅಂದ್ರೆ ನೂರಕ್ಕಿಂತಲೂ ಹೆಚ್ಚು ರಾಜತಾಂತ್ರಿಕರನ್ನ ನಿನ್ನೆ ವಿದೇಶಾಂಗ ಇಲಾಖೆ ಕಾರ್ಯಾಲಯಕ್ಕೆ ಕರೆಸಿ, ಇನ್ಕ್ಲೂಡಿಂಗ್ ಚೀನಾ, ಅಮೆರಿಕ, ಎಲ್ಲರಿಗೂ ಅದನ್ನು ಹೇಳುತ್ತೆ. ನೋಡಿ, ಇವ್ರು ಮಾಡಿದ್ದಾರೆ, ಇವ್ರು ತಪ್ಪು ಮಾಡಿದ್ದಾರೆ, ಇವ್ರು ತಪ್ಪು ಮಾಡಿದ್ದಾರೆ, ಇವ್ರು ತಪ್ಪು ಮಾಡಿದ್ದಾರೆ, ಇದಿದೆ ಅಂತ ಹೇಳಿ. ಒಂದು ಡಿಜಿಟಲ್ ಸಾಕ್ಷ್ಯಗಳು ಅಂದ್ರೆ ಕರಾಚಿಯಿಂದ ನೇರವಾಗಿ ಅದಕ್ಕೆ ಆರ್ಡರ್ ಇತ್ತು, ಹೇಗೆ ಮುಂಬೈ ಬ್ಲಾಸ್ಟ್ ಅಂತೇಳಿ. ಇನ್ನೊಂದು ಸ್ವಾರಸ್ಯಕರ ವಿಚಾರ ಹೇಳ್ತೀನಿ ವೀಕ್ಷಕರು, ಯಾಕಂದ್ರೆ ಈಗ ಎನ್ಐಎ ಬಂದು ಎಲ್ಲರ ಹತ್ರ ಮಾತಾಡ್ತಿದ್ದೆಲ್ಲ, ಎಲ್ಲ ಮಾಹಿತಿಗಳನ್ನು ಕೊಡಬೇಕು ನೀವು. ಈಗ ಪಲ್ಲವಿ ಅವರು ಮಾತಾಡೋದು, ನೀವು ಮಾತಾಡಬೇಡಿ, ಮತ್ತೊಂದಂತ ಮಾತಾಡ್ತೀರಿ. ಪಲ್ಲವಿ ಅವರು ಮಾತಾಡಿದ್ರೆ ಅಲ್ಲಿ ನಡೆಯುವಂಥದ್ದು ಏನೆಲ್ಲ ಆಗಿದೆ ಅಂತ ಹೇಳಿ ಇಂಚಿಂಚು ಮಾಹಿತಿಗಳನ್ನು ಕೊಡಬೇಕಾಗುತ್ತೆ. ಒಂದು ಫೋಟೋ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರು. ಒಂದು ಇನ್ನು ತಗೊಳ್ಳಿ, ಈಗ ನಿನ್ನೆ ಒಂದು ಯಾರೋ ಒಬ್ಬ ಏನೋ ಅಲ್ಲಿ ಜೋಕಾಲಿಯಲ್ಲಿ ಆಡ್ತಿರ್ಬೇಕಾದ್ರೆ ಹಿಂದ್ಗಡೆಯಿಂದ ಇದೆಲ್ಲ ಸಾಕ್ಷ್ಯಗಳು ಒಂದು. ಆಮೇಲೆ ಆ ಫೇಸು ಮತ್ತೊಂದೆಲ್ಲ ಬರುತ್ತೆ. ಏನಾಗಿದೆ, ಈ ಪೆಹಲ್ಗಾಮ್ನಲ್ಲಿ ಒಬ್ಬ ನಿವೃತ್ತ ಕರ್ನಲ್ ಕೂಡ ಇದ್ರಂತೆ. ನಿವೃತ್ತ ಕರ್ನಲ್ ಒಬ್ರು ಇದ್ರಂತೆ, ಭಾರತೀಯ ಕರ್ನಲ್ ಒಬ್ರು ಇದ್ರಂತೆ. ಅವ್ರ ಫ್ಯಾಮಿಲಿ ಸಮೇತ ಇದ್ರು. ಆ ಫ್ಯಾಮಿಲಿಯನ್ನ ಸೇಫ್ ಮಾಡಿದ್ರು, ಅನೇಕರನ್ನ ಸೇಫ್ ಮಾಡಿದ್ರು. ಮತ್ತು ಅವರು ಹೆಚ್ಚಿನ ಮಾಹಿತಿಯನ್ನು ಈಗ ಕೊಡ್ತಾ ಇದ್ದಾರೆ ನಮ್ಮ ಸೇನೆಗೆ, ಏನೇನೆಲ್ಲ ಆಯ್ತು ಅಂತೇಳಿ. ಆಕ್ಸಿಡೆಂಟಲಿ ಒಂದು ವಿಚಾರ ನಡೆದೋಗ್ಬಿಡುತ್ತೆ ಅಲ್ಲೊಬ್ರು ಫೋಟೋಗ್ರಾಫರ್, ಸ್ಥಳೀಯ ಫೋಟೋಗ್ರಾಫರ್ ಒಬ್ರು ಇದು ಘಟನೆ ಆದಾಗ ಮರ ಹತ್ತಿ ಕೂತಿದ್ರಂತೆ. ಮರ ಹತ್ತಿ ಕೂತಿ ಅವರು ತುಂಬಾ ವಿಚಾರಗಳನ್ನ ವಿಡಿಯೋ ಮಾಡಿದ್ದಾರೆ. ನೋಡಿ, ಅದೊಂದು ಬಹಳ ಅದ್ಭುತ ವಿಚಾರ. ಈಗ ಸೇನೆ ಅವರನ್ನ ತುಂಬಾ ಮಾಹಿತಿ ಏನ್ ಸಿಗ್ತಾ ಇದೆ ಅಂತೇಳಿ ಕಲೆ ಆಗ್ತಾ ಇದೆ. ವೀಕ್ಷಕರು, ಈ ಬಾರಿ ಏನಾಗಿದೆ, ಮಂಜು ಬಹಳ ಕಡಿಮೆ ಇದೆ ಅಂತೆ ಆ ಭಾಗದಲ್ಲಿ. ಮಂಜು ಕಡಿಮೆ ಇದ್ದ ಕಾರಣಕ್ಕಾಗಿ ನಿಮಗೆ ಮಂಜು ಜಾಸ್ತಿ ಇದ್ರೆ ನಡ್ಕೊಂಡು ಹೋಗೋಕೆ ಅಷ್ಟು ಈಸಿಯಾಗಿ ನಡ್ಕೊಂಡು ಹೋಗಕ್ಕಾಗಲ್ಲ. ಇವರು ಇಲ್ಲಿಂದ ನಡ್ಕೊಂಡು ಈ ಪಾತಕಿಗಳು ಅವರೆಲ್ಲ ಅಬ್ಸರ್ವ್ ಮಾಡಿದ್ದಾರೆ. ಏನು ನೋಡಿ, ಪತ್ತೆ ಹಚ್ಚಿದೀವಿ ಅಂತ ಒಂದೊಂದು ಮನೆಗಳನ್ನು ಕೂಡ ಬಿಡ್ತಿಲ್ಲ. 1500 ಜನರನ್ನ ಬೇರೆ ಬೇರೆ ಕಾರಣಕ್ಕಾಗಿ ವಶಕ್ಕೆ ಪಡೆಯಲಾಗಿದೆ. ಒಂದು 14 ಜನರು ಉಗ್ರರಂತ ಗುರುತಿಸಿಕೊಂಡವರನ್ನ, ಅವರ ಮನೆಗಳನ್ನ ಹೆಂಗೆ ಕಥೆ ಮಾಡ್ತಾರೆ ಅಂತಂದ್ರೆ, ಡೈರೆಕ್ಟ್ ಆಗಿ ಇರುವಾಗಲ್ಲ, ಅಲ್ಲಿ ಅವರ ತಂದೆ ತಾಯಿ ಅವರೆಲ್ಲ ಇದ್ರೆ ಅವರೆಲ್ಲ ಹೊರಗೆ ಕರೀತಾರೆ, ಎಲ್ಲ ಮಾಡಿ ಆಮೇಲೆ ಢಮ್ ಅಂತ ಹೊಡಿತಾರೆ, ಅದನ್ನ ಮನೆಯನ್ನು ಹೊಡಿತಾರೆ. ಇದಕ್ಕೆ ಸಂಬಂಧಪಟ್ಟಾಗಿ ಬಹಳ ಅಚ್ಚುಕಟ್ಟಾಗಿ, ಯಾಕಂದ್ರೆ ಇದು ಏನಾಗುತ್ತೆ ಗೊತ್ತಾ ವೀಕ್ಷಕರ, ನಾಳೆ ವಿಶ್ವಸಂಸ್ಥೆಯಲ್ಲಿ ಯಾವನೊಬ್ಬ ಸಣ್ಣ ಪುಟ್ಟ ಸಿಕ್ಕಿದ್ರೆ ಸಾಕು, ಲೂಪ್ ಹೋಲ್ಸು ಅದನ್ನ ಇಟ್ಕೊಂಡು ಆಟ ಆಡಿಸ್ಬಿಡ್ತಾರೆ. ಸೊ ಹಾಗಿರುವಾಗ ಬಹಳ ರಾಜತಾಂತ್ರಿಕವಾಗಿ, ಆಮೇಲೆ ನಮ್ಮ ದೇಶದಲ್ಲಿ ಗೊತ್ತಲ್ಲ, ನಾವೇ ಕಾಯ್ತಾ ಇರ್ತೀವಿ, ಬೇರೆ ಶತ್ರು ರಾಷ್ಟ್ರಗಳು ಹುಡ್ಕೋದು ಬೇಡ,
ನೆಗೆಟಿವ್ ಪಾಯಿಂಟ್ಸ್ ಗಳನ್ನ. ಆಮೇಲೆ ಈ ಪಾಕಿಸ್ತಾನ ಅಣುಬಾಂಬು ಏನು ತಯಾರು ಮಾಡಿಲ್ಲ ಅಂತಲ್ಲ, ಅಣುಬಾಂಬ್ ತಯಾರು ಮಾಡಿದ ನಂತರ ಆ ಕಳ್ಳ ವಿಜ್ಞಾನಿ ಅದನ್ನ ಉತ್ತರ ಕೊರಿಯಾಗೆ ಪಾಸ್ ಮಾಡಿದ್ದ. ಅವನನ್ನು ತೆಗೆದು ಒಳಗಾಕಿದ್ರು ಅಂತ. ಅದು ಡಿಜಿಟಲ್ ಸಾಕ್ಷ್ಯಗಳನ್ನ ಏನೆಲ್ಲ ಪಾಕಿಸ್ತಾನ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋದನ್ನ ನಾನು ಹೇಳಿದೆ. ಅಂದ್ರೆ 100ಕ್ಕಿಂತಲೂ ಹೆಚ್ಚು ರಾಜತಾಂತ್ರಿಕರನ್ನ ನಿನ್ನೆ ವಿದೇಶಾಂಗ ಇಲಾಖೆ ಕಾರ್ಯಾಲಯಕ್ಕೆ ಕರೆಸಿ, ಇನ್ಕ್ಲೂಡಿಂಗ್ ಚೀನಾ, ಅಮೆರಿಕ, ಎಲ್ಲರಿಗೂ ಅದನ್ನು ಹೇಳುತ್ತೆ. ನೋಡಿ, ಇವ್ರು ಮಾಡಿದ್ದಾರೆ, ಇವ್ರು ತಪ್ಪು ಮಾಡಿದ್ದಾರೆ, ಇದಿದೆ ಅಂತ ಹೇಳಿ ಒಂದು ಡಿಜಿಟಲ್ ಸಾಕ್ಷ್ಯಗಳು. ಅಂದ್ರೆ ಕರಾಚಿಯಿಂದ ನೇರವಾಗಿ ಅದಕ್ಕೆ ಆರ್ಡರ್ ಇತ್ತು, ಹೇಗೆ ಮುಂಬೈ ಬ್ಲಾಸ್ಟ್ ಅಂತೇಳಿ. ಇನ್ನೊಂದು ಸ್ವಾರಸ್ಯಕರ ವಿಚಾರ ಹೇಳ್ತೀನಿ ವೀಕ್ಷಕರು, ಯಾಕಂದ್ರೆ ಈಗ NIA ಬಂದು ಎಲ್ಲರ ಹತ್ರ ಮಾತಾಡ್ತಿದ್ದಿಲ್ಲ, ಎಲ್ಲ ಮಾಹಿತಿಗಳನ್ನು ಕೊಡಬೇಕು ನೀವು. ಈಗ ಪಲ್ಲವಿ ಅವರು ಮಾತಾಡೋದು, ನೀವು ಮಾತಾಡಬೇಡಿ, ಮತ್ತೊಂದಂತ ಮಾತಾಡ್ತೀರಿ. ಪಲ್ಲವಿ ಅವರು ಮಾತಾಡಿದ್ರೆ ಅಲ್ಲಿ ನಡೆಯುವಂಥದ್ದು ಏನೆಲ್ಲ ಆಗಿದೆ ಅಂತ ಹೇಳಿ ಇಂಚಿಂಚು ಮಾಹಿತಿಗಳನ್ನು ಕೊಡಬೇಕಾಗುತ್ತೆ. ಒಂದು ಫೋಟೋ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರು. ಒಂದು ಇನ್ನೊಂದು ತಗೊಳ್ಳಿ. ಈಗ ನಿನ್ನೆ ಒಂದು ಯಾರೋ ಒಬ್ಬ ಏನು ಅಲ್ಲಿ ಜೋಕಾಲಿಯಲ್ಲಿ ಆಡ್ತಿರ್ಬೇಕಾದ್ರೆ ಹಿಂದ್ಗಡೆಯಿಂದ ಇದೆಲ್ಲ ಸಾಕ್ಷ್ಯಗಳು ಒಂದು. ಆಮೇಲೆ ಆ ಫೇಸು ಮತ್ತೊಂದೆಲ್ಲ ಬರುತ್ತೆ. ಏನಾಗಿದೆ, ಈ ಪೆಹಲ್ಗಾಮ್ನಲ್ಲಿ ಒಬ್ಬ ನಿವೃತ್ತ ಕರ್ನಲ್ ಕೂಡ ಇದ್ರಂತೆ. ನಿವೃತ್ತ ಕರ್ನಲ್ ಒಬ್ರು ಇದ್ರಂತೆ, ಭಾರತೀಯ ಕರ್ನಲ್ ಒಬ್ರು ಇದ್ರಂತೆ. ಅವ್ರ ಫ್ಯಾಮಿಲಿ ಸಮೇತ ಇದ್ರು. ಆ ಫ್ಯಾಮಿಲಿಯನ್ನ ಸೇಫ್ ಮಾಡಿದ್ರು, ಅನೇಕರನ್ನ ಸೇಫ್ ಮಾಡಿದ್ರು. ಮತ್ತು ಅವರು ಹೆಚ್ಚಿನ ಮಾಹಿತಿಯನ್ನು ಹಿಂಗೆ ಕೊಡ್ತಾ ಇದ್ದಾರೆ ನಮ್ಮ ಸೇನೆಗೆ, ಏನೇನೆಲ್ಲ ಆಯ್ತು ಅಂತೇಳಿ. ಆಕ್ಸಿಡೆಂಟಲಿ ಒಂದು ವಿಚಾರ ನಡೆದೋಗ್ಬಿಡುತ್ತೆ ಅಲ್ಲಿ ಒಬ್ರು ಫೋಟೋಗ್ರಾಫರ್, ಸ್ಥಳೀಯ ಫೋಟೋಗ್ರಾಫರ್ ಒಬ್ರು ಇದು ಘಟನೆ ಆದಾಗ ಮರ ಹತ್ತಿ ಕೂತಿದ್ರಂತೆ. ಮರ ಹತ್ತಿ ಕೂತಿ ಅವರು ತುಂಬಾ ವಿಚಾರಗಳನ್ನ ವಿಡಿಯೋ ಮಾಡಿದ್ದಾರೆ. ನೋಡಿ, ಅದೊಂದು ಬಹಳ ಅದ್ಭುತ ವಿಚಾರ. ಈಗ ಸೇನೆ ಅವರನ್ನ ತುಂಬಾ ಮಾಹಿತಿ ಏನ್ ಸಿಗ್ತಾ ಇದೆ ಅಂತೇಳಿ ಕಲೆ ಆಗ್ತಾ ಇದೆ. ವೀಕ್ಷಕರು, ಈ ಬಾರಿ ಏನಾಗಿದೆ, ಮಂಜು ಬಹಳ ಕಡಿಮೆ ಇದೆ ಅಂತೆ. ಆ ಭಾಗದಲ್ಲಿ ಮಂಜು ಕಡಿಮೆ ಇದ್ದ ಕಾರಣಕ್ಕಾಗಿ ನಿಮಗೆ ಮಂಜು ಜಾಸ್ತಿ ಇದ್ರೆ ನಡ್ಕೊಂಡು ಹೋಗೋಕೆ ಅಷ್ಟು ಈಸಿಯಾಗಿ ನಡ್ಕೊಂಡು ಹೋಗಕ್ಕಾಗಲ್ಲ. ಇವರು ಇಲ್ಲಿಂದ ನಡ್ಕೊಂಡು ಈ ಪಾತಕಿಗಳು ಅವರೆಲ್ಲ ಅಬ್ಸರ್ವ್ ಮಾಡಿದ್ದಾರೆ. ಏನು ನೋಡಿ, ಪತ್ತೆ ಹಚ್ಚಿದೀವಿ ಅಂತ ಒಂದೊಂದು ಮನೆಗಳನ್ನು ಕೂಡ ಬಿಡ್ತಿಲ್ಲ. 1500 ಜನರನ್ನ ಬೇರೆ ಬೇರೆ ಕಾರಣಕ್ಕಾಗಿ ವಶಕ್ಕೆ ಪಡೆಯಲಾಗಿದೆ. ಒಂದು 14 ಜನರು ಉಗ್ರರಂತೂ ಗುರುತಿಸಿಕೊಂಡವರನ್ನ ಅವರ ಮನೆಗಳನ್ನ ಹೆಂಗೆ ಕಥೆ ಮಾಡ್ತಾರೆ ಅಂತಂದ್ರೆ, ಡೈರೆಕ್ಟ್ ಆಗಿ ಇರುವಾಗಲ್ಲ, ಅಲ್ಲಿ ಅವರ ತಂದೆ ತಾಯಿ ಅವರೆಲ್ಲ ಇದ್ರೆ ಅವರೆಲ್ಲ ಹೊರಗೆ ಕರೀತಾರೆ, ಎಲ್ಲ ಮಾಡಿ ಆಮೇಲೆ ಢಮ್ ಅಂತ ಹೊಡಿತಾರೆ, ಅದನ್ನ ಮನೆಯನ್ನು ಹೊಡಿತಾರೆ. ಇದಕ್ಕೆ ಸಂಬಂಧಪಟ್ಟಾಗಿ ಬಹಳ ಅಚ್ಚುಕಟ್ಟಾಗಿ, ಯಾಕಂದ್ರೆ ಇದು ಏನಾಗುತ್ತೆ ಗೊತ್ತಾ ವೀಕ್ಷಕರ, ನಾಳೆ ವಿಶ್ವಸಂಸ್ಥೆಯಲ್ಲಿ ಯಾವನೊಬ್ಬ ಸಣ್ಣ ಪುಟ್ಟ ಸಿಕ್ಕಿದ್ರೆ ಸಾಕು, ಲೂಪ್ ಹೋಲ್ಸು, ಅದನ್ನ ಇಟ್ಕೊಂಡು ಆಟ ಆಡಿಸ್ಬಿಡ್ತಾರೆ. ಸೊ ಹಾಗಿರುವಾಗ ಬಹಳ ರಾಜತಾಂತ್ರಿಕವಾಗಿ, ಆಮೇಲೆ ನಮ್ಮ ದೇಶದಲ್ಲಿ ಗೊತ್ತಲ್ಲ, ನಾವೇ ಕಾಯ್ತಾ ಇರ್ತೀವಿ, ಬೇರೆ ಶತ್ರು ರಾಷ್ಟ್ರಗಳು ಹುಡ್ಕೋದು ಬೇಡ ನೆಗೆಟಿವ್ ಪಾಯಿಂಟ್ಸ್ ಗಳನ್ನ. ಆಮೇಲೆ ಈ ಪಾಕಿಸ್ತಾನ ಅಣುಬಾಂಬು ಏನು ತಯಾರು ಮಾಡಿಲ್ಲ ಅಂತಲ್ಲ, ಅಣುಬಾಂಬ್ ತಯಾರು ಮಾಡಿದ ನಂತರ ಆ ಕಳ್ಳ ವಿಜ್ಞಾನಿ ಅದನ್ನ ಉತ್ತರ ಕೊರಿಯಾಗೆ ಪಾಸ್ ಮಾಡಿದ್ದ. ಅವನನ್ನು ತೆಗೆದು ಒಳಗಾಕಿದ್ರು ಅಂತ. ಅದು ಡಿಜಿಟಲ್ ಸಾಕ್ಷ್ಯಗಳನ್ನ ಏನೆಲ್ಲ ಪಾಕಿಸ್ತಾನ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋದನ್ನ ನಾನು ಹೇಳಿದೆ. ಅಂದ್ರೆ 100ಕ್ಕಿಂತಲೂ ಹೆಚ್ಚು ರಾಜತಾಂತ್ರಿಕರನ್ನ ನಿನ್ನೆ ವಿದೇಶಾಂಗ ಇಲಾಖೆ ಕಾರ್ಯಾಲಯಕ್ಕೆ ಕರೆಸಿ, ಇನ್ಕ್ಲೂಡಿಂಗ್ ಚೀನಾ, ಅಮೆರಿಕ, ಎಲ್ಲರಿಗೂ ಅದನ್ನು ಹೇಳುತ್ತೆ. ನೋಡಿ, ಇವ್ರು ಮಾಡಿದ್ದಾರೆ, ಇವ್ರು ತಪ್ಪು ಮಾಡಿದ್ದಾರೆ, ಇದಿದೆ ಅಂತ ಹೇಳಿ.